ಅಲ್ಲ ಸರ್, ನಿಮ್ಮ ಸೊಸೆ ಕಾಣ್ತಾ ಇಲ್ಲ ಅಂತ ಇಷ್ಟೊಂದು ಟೆನ್ಷನ್ ತೊಗೊಂಡಿದ್ದೀರಲ್ಲ, ನಿನ್ನೆಯಿಂದ ಏನು ಮಾಡ್ತಾ ಇದ್ರಿ? ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ನೀವು, ಸಿಟಿ ಐಕಾನ್. ನಿಮ್ಮ ಸೊಸೆ ಕಾಣ್ತಾ ಇಲ್ಲ ಅಂದರೆ ಅವ್ರು ಎಲ್ಲೋದ್ರು, ಏನಾದ್ರು ಅಂತ ತಿಳ್ಕೊಳ್ಳೋದು ಬೇಡವಾ? ಅಷ್ಟೊಂದು ಬೇಜವಾಬ್ದಾರ ಸರ್ ನೀವು? ಇಲ್ಲ ಸರ್, ತುಂಬ ಹುಡುಕ್ಬಿಟ್ವಿ ನಾವು. ನೀವು ಹುಡ್ಕೋದಾದ್ರೆ ನಾವ್ಯಾಕೆ ಇರೋದು ಹೇಳಿ? ಅಲ್ಲಮ್ಮ, ನಿಮ್ಮ ಮಗನಿಗಂತೂ ಬುದ್ಧಿ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೂ ಬುದ್ಧಿ ಇಲ್ವಾ? ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಸರ್, ಅದನ್ನೇ ಮಾಡ್ಲಿಕ್ಕೆ ಹೊರಟ್ವಿ ಸರ್. ಅಷ್ಟರಲ್ಲಿ ನೀವು ಬಂದ್ಬಿಟ್ವಿ ಸರ್. ಪ್ಲೀಸ್ ಇಲ್ಲ ಸರ್, ಟೆನ್ಷನ್ ಆಗ್ತಿದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ಲೀಸ್ ನಮ್ಮ ಸೊಸೆ ಇಲ್ಲಿ ಸರ್, ಪ್ಲೀಸ್. ಫೋನ್ ನಾಟು ಇವ್ರಿಗೆ ಅವ್ರು ಸೊಸೆ ಬೇಕಂತ ಕರ್ಕೊಂಬಂದು ತೋರಿಸಿ, ಅವ್ರ ಅವಸ್ಥೆ ನೋಡಿ ಖುಷಿ ಪಡ್ಲಿ. ಏನಮ್ಮ ಇದು ಗಾಯ? ಏನಾಯ್ತು? ರಾತ್ರಿ ಎಲ್ಲ ಎಲ್ಲಿದ್ದೆ? ಏನು ಕತೆ ಇದು? ಏನೂ ಆಗಿಲ್ಲ ಮಾವ, ಮೊದಲು ನೀವು ಹೇಳಿ. ಎಲ್ಲರೂ ಚೆನ್ನಾಗಿದ್ದೀರಿ ತಾನೆ? ನಾವು ಚೆನ್ನಾಗಿದ್ದೀವಮ್ಮ, ನಾವು ಚೆನ್ನಾಗಿದ್ದೀವಿ. ಯಾಕಮ್ಮ ಏನಾಯ್ತು? ಏನು ಕತೆ ಇದೆಲ್ಲ? ಯಾಕ್ಬಿಟ್ಟು ಯಾಕಮ್ಮ ಹಿಂಗೆ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ಟಿದ್ದೇನೆ? ಅಕ್ಕ, ಕನಕ ಸತ್ತಿಲ್ಲ ಅಕ್ಕ, ಬದುಕಿದಾಳೆ. ಅಟೆಂಪ್ಟ್ ಟು ಮರ್ಡರ್. ಅವಿ ಒಳಗೋಗೋದಂತೂ ಗ್ಯಾರಂಟಿ. ಸ್ಟೇಟ್ಮೆಂಟಲ್ಲೆಲ್ಲ ಹೇಳ್ಬಿಟ್ಟಿರ್ತಾಳಕ್ಕ. ನೋಡಿ, ಇಷ್ಟೊತ್ತಿಗೆ ನಿಮ್ಮ ಸೊಸೆ ಬೀದಿ ಹೆಣವಾಗಿ ದಫನ್ ಆಗೋಗ್ತಾ ಇದ್ಲು. ಅವಳ ಅದೃಷ್ಟ ಚೆನ್ನಾಗಿತ್ತು, ನಮ್ಮ ಕೆಲ್ಸಿಗೆ ಹಾಕೊಂಡು. ತುಂಬ ಥ್ಯಾಂಕ್ಸ್. ನನ್ನ ಸೊಸೆನ ಉಳಿಸ್ಕೊಟ್ಬಿಟ್ರೆ ತುಂಬ ಥ್ಯಾಂಕ್ಸ್. ನೋಡಿ, ಇದಿಷ್ಟಕ್ಕೆ ಮುಗಿಲಿಲ್ಲ. ನಿಮ್ಮ ಮಗ ಏನು ಮಾತಾಡದೆ ಸುಮ್ಮನೆ ನಿಂತಿರೋದು ನೋಡಿದ್ರೆ ನನಗೆ ಅವನ ಮೇಲೆ ಅನುಮಾನ ಬರ್ತಾ ಇದೆ. ನಿಮ್ಮ ಸೊಸೆ ಗಾಯ ಹೇಗಾಯಿತು, ಅವಳು ಯಾಕೆ ಬೀದಿ ಬದಿಲಿ ಬಿದ್ದಿದ್ಲು ಅಂತ ಹೇಳ್ದೆ ಹೋದ್ರೆ, ಬಡವ್ರ ಮನೆ ಹುಡುಗಿನ ಕರ್ಕೊಂಬಂದು ವರದಕ್ಷಿಣೆ ಹಿಂಸೆ ಕೊಟ್ಟಿದ್ದೀರಾ ಅಂತೇಳಿ ಸ್ಟೇಷನ್ಗೆ ಕರ್ಕೊಂಡೋಗಿ ಡೌರಿ ಕೇಸ್ ಬುಕ್ ಮಾಡಿ ಒದ್ದು ಬಾಯಿ ಬಿಡಿಸ್ಬೇಕಾಗತ್ತ. ಯಾಕೋ ಸುಮ್ಮನೆ ನಿಂತಿದ್ಯಾ? ನನ್ನ ಹತ್ರ ಹೇಳಿದ್ಯಲ್ಲ ನೀನು, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕನಕ ಎದ್ದೋದ್ಲು ಅಂತ. ಏನ್ ನಡೀತು ಅಂತ ಬಗಳು. ಸರ್, ಅಂಥದ್ದೇನೂ ಆಗಿಲ್ಲ. ನಿನ್ನೆ ಮಧ್ಯಾಹ್ನ ನಾನು ಆಫೀಸ್ನಿಂದ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬಂದಿದ್ದು ನಿಜ. ನಾನೊಂದು ಹರಕೆ ಕಟ್ಕೊಂಡಿದ್ದೆ. ಬೆಳಗ್ಗೆಯಿಂದ ಉಪವಾಸ ಇದ್ದೆ. 108 ಉರುಳು ಸೇವೆ ಮಾಡಿದ್ನಲ್ಲ, ತುಂಬ ಸುಸ್ತಾಗಿ ಹೋಗಿದ್ದೆ. ಫೋನ್ ತಗೊಂಡು ಹೋಗೋದನ್ನು ಮರ್ತ್ಬಿಟ್ಟಿದ್ದೆ ಸರ್. ದಾರಿಲಿ ಬರ್ತಾ ತಲೆ ಸುತ್ತ ಬಿದ್ಬಿಟ್ಟೆ. ಅಲ್ಲಿದ್ದ ಕಲ್ಲಿಗೆ ತಲೆ ತಗ್ಲಿ ಗಾಯ ಆಗೋಯ್ತು. ನೋಡಿ ಸರ್, ನಿಮ್ಮ ಸೊಸೆ ಹೇಳ್ತಾ ಇರೋದು ನಿಜ ಅಂತ ನಂಬಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಮುಂದೆನಾದರೂ ಹುಷಾರಾಗಿರಿ. ದೊಡ್ಡ ಮನುಷ್ಯ, ಇಡೀ ರಾತ್ರಿ ಹೆಂಡತಿ ಕಾಣಲಿಲ್ಲ ಅಂದ್ರೂ ಇಷ್ಟೊಂದು ಆರಾಮಾಗಿದೆಯಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಿನ್ನಂಥ ಬೇಜವಾಬ್ದಾರಿ ಮನುಷ್ಯನಿಗೆ ಹೆಂಡತಿ ಸಂಸಾರ ಎಲ್ಲ ಯಾಕೆ ಬೇಕು? ನಾನೇನಾದರೂ ಅಪ್ಪ ಆಗಿದ್ರೆ ಇಲ್ಲೇ ಭೂಗತ ಮಾಡಾಕ್ಬಿಡ್ತಿದ್ದೆ.
ಕನಕನಿಗೆ ಕಲ್ಲಲ್ಲೋ ರಾಡಲ್ಲೋ ತಲೆ ಮೇಲೆ ಹೊಡೆಯೋದು ಟ್ರೈ ಮಾಡಿರ್ತಾನೆ. ಕನಕ ಪೊಲೀಸವ್ರ ಕೈಗೆ ಸಿಕ್ಕಿ ಬದುಕ್ಬಿಟ್ಟಿದ್ದಾಳೆ ಕಣಕ. ಇನ್ಮೇಲೆ ನೋಡ್ತಾ ಇರು, ಕನಕ ಅವಿನಾಶನ್ನ ಚೆನ್ನಾಗಿ ಆಟ ಆಡಿಸ್ತಾಳೆ. ನೀಲ್ಕಂಠ, ಏನ್ ಮಾವ ಬರಕ್ ಹೇಳಿದ್ರಂತೆ? ಕನಕ, ಒಂದು ನಿಜ ಹೇಳ್ತೀಯ? ಏನ್ ಮಾವ? ನೀನು ಇನ್ಸ್ಪೆಕ್ಟರ್ ಮುಂದೆ ಸುಳ್ಳು ಹೇಳ್ದೆ ತಾನೆ? ಇಲ್ಲ ಮಾವ. ಮತ್ತೆ ಸುಳ್ಳು ಹೇಳ್ತಾ ಇದೀಯ? ನಿನ್ನ ಮುಖದ ಮೇಲಿನ ಭಾವನೆಗಳನ್ನ ನೋಡ್ತಾ ಇದ್ದಾಗ ಗೊತ್ತಾಗ್ತಾ ಇತ್ತು ನೀನು ಸುಳ್ಳು ಹೇಳ್ತಾ ಇದ್ದೀನಿ. ಅವ್ರ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಇನ್ಸ್ಪೆಕ್ಟರ್ ಹತ್ರ ಅವನ್ನ ಪ್ರೊಟೆಕ್ಟ್ ಮಾಡಿದೀಯಾ? ನಿಜ ಹೇಳು, ಏನ್ ನಡೀತು? ಅದೆಲ್ಲ ಈಗ ಯಾಕೆ ಬಿಡಿ ಮಾವ. ಇಲ್ಲ, ಏನ್ ನಡೀತು ಅಂತ ಹೇಳಲೇಬೇಕು ನೀನು. ಇಲ್ಲ ಅಂದ್ರೆ ಮತ್ತೆ ಪೊಲೀಸ್ನವ್ರನ್ನ ಕರೆಸಿ ಸತ್ಯ ಏನು ಅಂತ ಬಾಯ್ ಬಿಡಿಸ್ತೇನೆ. ಬೇಡ ಮಾವ, ಹಾಗೆಲ್ಲ ಮಾಡಬೇಡಿ. ಹಾಗಾದ್ರೆ ಏನ್ ನಡೀತು ಅಂತ ಸತ್ಯ ಹೇಳು. ಸರಿ ಮಾವ, ನಿಜ ಹೇಳ್ತೀನಿ. ನಿಜವಾಗ್ಲೂ ನಾನು ದೇವಸ್ಥಾನಕ್ಕೆ ಹೊರಡ್ಲಿಲ್ಲ. ಅವರೇ ನನ್ನ ಕರ್ಕೊಂಡು ಹೊರಟ್ರು. ನಾನೇನೋ ಊಟಕ್ಕೆ ಹೋಟೆಲ್ಗೋ ರೆಸ್ಟೋರೆಂಟ್ಗೋ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ. ಆದ್ರೆ ಅವ್ರು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಇದೇನು ಇಲ್ಲಿ ನಿಲ್ಸಿದ್ರಿ? ದೇವಸ್ಥಾನಕ್ಕ? ಇಳಿ ಕೆಳಗೆ. ಒಳ್ಳೇದಾಯ್ತು ಬಿಡಿ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಮ್ಯಾನೇಜರ್ ಎಳ್ನೀರು ಕೊಡಿಸ್ತೀನಿ ಅಂದ್ರು, ಬೇಡ ಅಂದಿದ್ದು ಒಳ್ಳೇದೇ ಆಯ್ತು. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ಆಮೇಲೆ ಊಟಕ್ಕೆ ಹೋಗೋಣ. ಅರೆ, ನೀವೆಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲೇ ಇರು, ಬರ್ತೇನೆ. ನಾನೊಬ್ಳೆ ಯಾಕೆ ಪ್ರಸಾದ ತಿನ್ಬೇಕು? ಅವರು ಬರಲಿ, ಆಮೇಲೆ ತಿಂತೀನಿ.
ಗಾಬರಿ ಆಗ್ಬೇಡಮ್ಮ. ನಾನು ತುಂಬ ಹೊತ್ತಾಯ್ತಲ್ಲ, ದೇವಸ್ಥಾನ ಬಾಗಿಲು ಬೇರೆ ಹಾಕಬೇಕು. ಅವಾಗಿಂದ ನೋಡ್ತಾ ಇದ್ದೀನಿ ಇಲ್ಲೇ ಮಲ್ಕೊಂಡಿದ್ಯಲ್ಲ. ನಿಧಾನ ಮನೆಗೆ ಹೋಗಮ್ಮ. ಬಂದಿದ್ರು ಅಂತ ಕಾಣುತ್ತೆ. ನನ್ನ ದೇವಸ್ಥಾನದ ಒಳಗಡೆ ಇರೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಮನೆಗೆ ಹೋಗಿದ್ದೀನಿ ಅಂತ ಹೊರಟು ಹೋದ್ರೇನೋ. ಛೇ, ಹಳ ತೂಕಡ್ಕೆ ಬಂದ್ಬಿಡ್ತು. ಈಗ ಏನ್ ಮಾಡೋದು? ಒಂದು ಫೋನ್ ಮಾಡಿದ್ರೆ ಗೊತ್ತಾಗತ್ತೆ. ಫೋನು ಫೋನ್ ಕಾರಲ್ಲೇ ಬಿಟ್ಬಿಟ್ಟೆ. ಈಗ ಏನ್ ಮಾಡೋದು? ಇದು ಯಾವ ಜಾಗ? ನಾನು ಎಲ್ಲಿದ್ದೀನಿ ಅಂತ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಚಕ್ರನಾದ್ರೂ ಕೇಳ್ಬೇಕಾಗಿತ್ತು. ನಿದ್ದೆ ಕಣ್ಣಲ್ಲಿ ಏನೂ ಗೊತ್ತಾಗ್ಲಿಲ್ಲ. ನಿಲ್ಸು, ಸ್ವಲ್ಪ ರಿವರ್ಸ್ ತಗೋ. ಹಾಗೆ ನೋಡು, ಅಲ್ಲಿ ಯಾರೋ ಬಿದ್ದಿರೋ ಹಾಗಿದೆ. ಹೋಗಿ ನೋಡ್ಕೊಂಬ ಹೋಗು. ಸರಿ ಸರ್. ಸರ್, ಯಾವ್ದು ಹುಡುಗಿ ಬೇಡಿ ಸರ್. ಹಣೆಗೆ ಏಟ್ ಬಿದ್ದಿದೆ, ರಕ್ತ ಬರ್ತಿದೆ ಸರ್. ಏನು ಹುಡುಗಿನ? ಅದೃಷ್ಟ ಚೆನ್ನಾಗಿತ್ತು ಮಾವ. ಕಂಡುಬಿಟ್ಟಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ಬೀದಿಲಿ ಬಿದ್ದಿದ್ದು ನನ್ನನ್ನು ಇನ್ಸ್ಪೆಕ್ಟ್ರು ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಅಯ್ಯೋ ದೇವರೇ, ಅಲ್ಲಮ್ಮ, ಇಷ್ಟೆಲ್ಲ ಪಾಟ್ಬಿಟ್ಬಿಟ್ಟು ಸುಮ್ಮನೆ ಇದೆಯಲ್ಲ ನೀನು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಗತಿ ಏನು? ಗಂಡ ಅನಿಸ್ಕೊಂಡ ಮುಖಕ್ಕೆ ಮನುಷ್ಯತ್ವನೇ ಇಲ್ಲ ಅಂತವನ್ನ ಕಾಪಾಡಕ್ ಹೊರಟಿದ್ಯಾ ನೀನು. ಆ ಇನ್ಸ್ಪೆಕ್ಟರ್ ಹೇಳಿದ್ ಸರಿ. ನನ್ನ ಜವಾಬ್ದಾರಿನ ನಿರ್ವಹಣೆ ಮಾಡಿದ್ರೆ ನಾನು ಇರುವುದು. ಇನ್ನು ಸುಮ್ಮನಿದ್ರೆ ಸರಿ ಹೋಗೋದಿಲ್ಲ. ಏಯ್ ಶಂಭು, ಯಜಮಾನ್ರೆ, ಕರಿ ಅವನನ್ನ. ಬೇಡ ಮಾವ, ಪ್ಲೀಸ್. ನಾನು ಸತ್ಯ ಹೇಳಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ನೀನು ಸುಮ್ಮನೆ ಇರಮ್ಮ. ಇಷ್ಟೆಲ್ಲ ಆದ್ಮೇಲೆ ಅವನೇನಾದ್ರೂ ನಾವು ಸುಮ್ಮನೆ ಬಿಟ್ಬಿಟ್ರೆ ನಿನ್ನೆ ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದಾನೆ.
ನಾಳೆ ಟಿಪ್ಪು ಟಾಪಿಗೆ ಕರ್ಕೊಂಡು ಹೋಗಿ ಕೆಳಗಡೆ ನುಗ್ಗಿ ನನಗೇನು ಗೊತ್ತಿಲ್ಲ ಅಂತ ಬಂದ್ಬಿಟ್ಟು ಅವ್ನು ಹೀಗೆ ಸುಮ್ಮನೆ ಬಿಡಬಾರ್ದು. ಏಯ್ ಶಂಭು, ಕರಿ ಅವನನ್ನ, ಗ್ರಹಾಚಾರ ಬಿಡಿಸ್ಬಿಟ್ಟು ಕರಿ ಅವನನ್ನ. ಬೇಡ ಮಾವ, ನೀವ್ ಹಾಗೇನಾದ್ರೂ ಮಾಡಿದ್ರೆ ನನ್ ಮೇಲೆ ಆಡೆ. ಕನಕ, ಎಂತ ಕೆಲಸ ಮಾಡ್ಬಿಟ್ಟ ನನಗೆ. ನಿನ್ ಮೇಲೆ ಆಣೆ ಇಟ್ಕೊಂಡು ನನ್ನ ಕೈನ ಕಟ್ಟಾಕ್ಬಿಟ್ಟಲ್ಲಮ್ಮ. ಮಾವ, ಅವ್ರಿಗೆ ಎಷ್ಟೇ ಕೆಟ್ಟವ್ರಾಗಿರ್ಬಹುದು, ಆದ್ರೆ ಅವ್ರು ನನ್ನ ಗಂಡ. ನಿಮ್ ಜೊತೆ ನಾನು ಮಾಡ್ಕೊಂಡಿರೋದು ಕಮಿಟ್ಮೆಂಟೋ ಅಗ್ರಿಮೆಂಟೋ ಏನಾದ್ರೂ ಆಗಿರ್ಬಹುದು, ಆದ್ರೆ ಗಂಡ ಅನ್ನೋ ಸಂಬಂಧ ತುಂಬಾ ಪವಿತ್ರವಾದದ್ದು. ಅವ್ರ ಹೆಂಡತಿಯಾಗಿ ಅವ್ರ ಗೌರವ, ಘನತೆ, ಮರ್ಯಾದೆ ಕಾಪಾಡಬೇಕಾದದ್ದು ನನ್ನ ಕರ್ತವ್ಯ. ನೋಡು, ನೀನೇನಾದ್ರೂ ಹೀಗೆ ಮೂಗೆತ್ತಿನ ತರ ಇದ್ರೆ ನಿನ್ನ ಖಂಡಿತವಾಗ್ಲೂ ಕೊಂದು ಅವನು. ಅವ್ರಿಗೆ ಸಂತೋಷ ಆಗೋದಾದ್ರೆ ಕೊಡ್ಲಿ ಬಿಡಿ ಮಾವ. ಅವ್ರನ್ನ ಕರೆಸಿ ನನ್ನ ಎದುರಿಗೆ ಅವಮಾನ ಮಾಡಿದ್ರೆ ಅವ್ರಲ್ಲಿರೋ ದ್ವೇಷ ಕಮ್ಮಿ ಆಗತ್ತ, ಇನ್ನೂ ಹೆಚ್ಚಾಗತ್ತೆ ಮಾವ. ಅದು ಯಾರೇ ಆಗಿರ್ಲಿ, ತಪ್ಪನೇ ಆಗಿರ್ಲಿ, ನನ್ನ ಎದುರಿಗೆ ನನ್ನ ಗಂಡನಿಗೆ ಅವಮಾನ ಆಗ್ತಿದೆ ಅಂದ್ರೆ ಅದನ್ನ ಸಹಿಸೋದಕ್ಕೆ ನನ್ನ ಕೈಲಾಗಲ್ಲ. ಅವ್ರು ಸುಧಾರಿಸ್ತಾರೆ ಅನ್ನೋ ಭರವಸೆ ನನಗಿದೆ. ನಿಮ್ ಕೈ ಮುಗಿತೀನಿ ಮಾವ. ಈ ವಿಷಯನ ಮತ್ತೆ ಕೆದಕಿ ರಂಪ ಮಾಡಿದೆ, ಇಲ್ಲಿಗೆ ಬಿಟ್ಬಿಡಿ. ಏಯ್, ನಿಂತ್ಕೊಳೆ. ನಮ್ಮ ಅಪ್ಪನ ಮುಂದೆ, ಆ ಇನ್ಸ್ಪೆಕ್ಟರ್ ಮುಂದೆ ಯಾಕೆ ಸುಳ್ಳು ಹೇಳ್ದೆ? ನಿಂತ್ಕೊಳೆ. ನಿನ್ನೆ ಕೇಳ್ತಿರೋದು ಯಾಕೆ ಹರಕೆ ಕಟ್ಕೊಂಡಿದ್ದೆ, ಅದು ಇದು ಅಂತ ಸುಳ್ಳು ಹೇಳ್ದೆ. ನನ್ನ ಗಂಡ ಬೆಳಗ್ಗೆಯಿಂದ ಉಪವಾಸ ಹಾಕಿ ತಾನು ಮಾತ್ರ ಗಡತ್ತಾಗಿ ತಿಂದು ನನ್ನ ದೇವಸ್ಥಾನ ಮುಂದೆ ಬಿಟ್ಟೋದ ಅಂತ ಹೇಳಬೇಕಿತ್ತು. ಆಗ ನಮ್ಮಪ್ಪ ಎಲ್ಲರ ಮುಂದೆ ಉಗಿತಿದ್ರು, ಅಮ್ಮನ ಮುಂದೆ ಕೈ ಸಿಕ್ಕದಲ್ಲಿ ಬಡಿತಿದ್ರು. ನಾನು ನಮ್ಮಮ್ಮ ಒದ್ದಾಡೋದನ್ನ ನೋಡಿ ಹೊಟ್ಟೆಗೆ ಹಾಲು ಕುಡ್ದ ಸಂತೋಷ ಪಡ್ಬೋದಿತ್ತಲ್ಲ. ನೋಡಿ, ನಾನು ಅಷ್ಟು ಕ್ರೂರಿ ಅಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನನ್ನ ಗಂಡನಿಗೆ ಎಲ್ರ ಮುಂದೆ ಅವಮಾನ ಆಗೋದನ್ನ ನನಗೆ ಸಹಿಸೋದಕ್ಕಾಗಲ್ಲ. ಸಾಕ್ ನಿಲ್ಸೆ, ಜಾಸ್ತಿ ನಾಟಕ ಆಡ್ಬೇಡ ನೀನು. ಹೀಗೆಲ್ಲ ಗಿಲೀಟ್ ಹೊಡೆದ್ರೆ ನಾನು ಕರ್ಗಿ ನಿನ್ನ ಇಲ್ಲೇ ಇರಕ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ಏಯ್, ನಿನ್ನ ಬೇರೆ ಎಲ್ಲಾರು ಬಿಟ್ಟು ಬರ್ಬೋದಿತ್ತು. ಪೊಲೀಸ್ನವರೆಲ್ಲ CBI ಹುಡುಕಿದ್ರು ಒಂದು ಚಿಕ್ಕ ಎಲ್ಬಿನ್ ಸುಳುವು ಸಿಗದಿರೋ ಮಾಡ್ಬೋದಿತ್ತು. ಆದರೆ ನಿನ್ನ ದೇವಸ್ಥಾನದಲ್ಲೇ ಯಾಕೆ ಬಿಟ್ಟು ಬಂದೆ ಗೊತ್ತಾ? ತಲೆ ಕೆಟ್ಟರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಯಾವ ರೇಂಜಿಗೆ ಬೇಕಾದ್ರೂ ಇಳಿತೀನಿ ಅಂತ ನಿನಗೆ ತೋರಿಸೋಣ ಅಂತ. ಹಾಗೆ ನಿನ್ನ ಟೆಂಪರ್ಮೆಂಟ್ ಅನ್ನೋದು ಏನು ಅಂತ ತಿಳ್ಕೊಳ್ಳೋಕ್ಕೆ ಇದೊಂದು ಟೆಸ್ಟ್. ನೋಡು, ಈಗಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡು. ನೋಡಿ, ನೀವು ಟೆಸ್ಟ್ ಆದರೂ ಮಾಡಿ, ಎಕ್ಸ್ಪರಿಮೆಂಟ್ ಆದರೂ ಮಾಡಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹೋಗಲ್ಲ.